ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಚಂದು ಸಿಂಚು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಲಾಂಗ್ ವಿಡಿಯೋ ಆಗಿರುತ್ತೆ, ಒಂದು ಚಾಲೆಂಜ್ ವಿಡಿಯೋ ಆಗಿರುತ್ತೆ. ತುಂಬ ಲಾಂಗ್ ಟೈಮ್ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಮಿನಿ ಬ್ಲಾಗ್ಸ್ಗೆ ಎಷ್ಟು ಸಪೋರ್ಟ್ ಕೊಟ್ಟರೋ ಈ ಬ್ಲಾಗಿಗೂ ಅಷ್ಟೇ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೋತೀನಿ. ಎಲ್ಲರೂ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಜಾಸ್ತಿ ಸಿಗಲಿ, ವೀಡಿಯೋಸ್ ನಾವು ಅಪ್ಲೋಡ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ಚಾಲೆಂಜಿಂಗ್ ವಿಡಿಯೋ ನೇಮ್ ಬಂದ್ಬಿಟ್ಟು ಡೇಂಜರಸ್ ಚಾಲೆಂಜ್ ಅಂತ. ಇವಾಗೆಲ್ಲ ಸೆಟಪ್ ರೆಡಿಯಾಗಿದೆ. ನನ್ನ ತಂಗಿನೂ ಫುಲ್ ರೆಡಿಯಾಗಿದ್ದಾಳೆ, ನಾನು ಫುಲ್ ರೆಡಿಯಾಗಿದ್ದೀನಿ. ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ ನಾವು ಅಂತ. ನೋಡ್ತಾ ಇರ್ಬೋದು ನೀವು, ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಗೈಸ್, ಈ ಚಾಲೆಂಜ್ ಏನು ಅಂದರೆ ಪಾನಿಪುರಿ ಎಷ್ಟು ತಿಂತೀವಿ ಅನ್ನೋದು ಚಾಲೆಂಜ್ ಅಲ್ಲ, ಇದು ಡೇಂಜರಸ್ ಗೇಮ್ ಅಂತ. ಅವಳ ತಟ್ಟೆಯಲ್ಲಿ ಇರೋ ಪೂರಿಗಳಲ್ಲಿ ನಾನು ಖಾರದ ಪುಡಿ ಹಾಕಿದ್ದೀನಿ 2 ಪೂರಿಗೆ. ಅವಳು ನನ್ನ ತಟ್ಟೆಯಲ್ಲಿ 2 ಪೂರಿ ಖಾರದ ಪುಡಿ ಹಾಕಿದ್ದಾಳೆ. ಅದು ಒಬ್ರಿಗೊಬ್ರಿಗೆ ಗೊತ್ತಿಲ್ಲ. ಅವಳು ಹಾಕಿರೋದು ನನಗೆ ಗೊತ್ತಿಲ್ಲ, ನಾನು ಹಾಕಿರೋದು ಅವಳು ಗೊತ್ತಿಲ್ಲ. ಯಾರು ತಿಂತಾರೋ ಅವರು ಡೇಂಜರಸ್ ಅಂತ ಅಷ್ಟೇ ಗೈಸ್. ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದ್ವಿ ಗೈಸ್. ಪಾನಿಪುರಿ ನಾವು ಮನೇಲೇ ಮಾಡಿದ್ದು, ಸೊ ಇದು ಹೋಮ್ ಮೇಡ್ ಪಾನಿಪುರಿ. ಡೇಂಜರಸ್ ಚಾಲೆಂಜ್ ಸ್ಟಾರ್ಟ್ಸ್. ಸ್ಟಾರ್ಟ್ ಮಾಡ್ತಾಳೆ ಈಗ. ಸ್ಟಾರ್ಟ್. ಯಾವುದಕ್ಕೆ ಹಾಕಿದೆಯೋ ಅನ್ನೋದು ಗೊತ್ತಿಲ್ಲ. ಸೇಫ್. ನಾನು ಸೇಫ್. ಸ್ಟಾರ್ಟ್. ನೀರಿಟ್ಟಿದ್ದೀವಿ ಮಧ್ಯದಲ್ಲಿ, ಅದು ಲಾಸ್ಟ್ ತನಕ ಕುಡಿಯೋಂಗಿಲ್ಲ ಇದನ್ನ. ಸೇಫ್. ಸೇಫ್. ಇಲ್ಲಿ ಖಾರದ ಪುಡಿಗಿನ ಪಾನಿನೇ ಕರಿಯುತ್ತೀನಿ. ಪಾನಿ ತುಂಬ ಖಾರ ಇದೆ ಅಷ್ಟು. ನೆಕ್ಸ್ಟು ಯಾವುದಕ್ಕೆ ಹಾಕೊಳ್ಳೋ ದೇವ್ರೆ. ಸೇಫ್. ನೋಡ್ತಾಳೆ ನೋಡಿ ಮುಖನ. Last point guys. ಪಾನಿನೇ ಮೊದಲೇ ಖಾರ ಐತೆ, ಇದ್ರ ಮಧ್ಯೆ ಇದು ಕಿತ್ಕೊಳ್ಳುತ್ತೆ ಖಾರ ಪುಡಿ ಮೇಲೆ. ಹಾಕಿದ್ದೆ ಏನೋ ಫೀಲ್ ಆಗ್ತಿಲ್ಲ ಅನ್ಸ್ತದೆ. ಇವಳು ಯಾರು ಹೇಳು? ಅದು ಹೋಗ್ತಾ ಹೋಗ್ತಾ ಫೀಲ್ ಆಗುತ್ತೆ ನಮಗೆ. ನೀರು ಕುಡಿಯೋದಿಲ್ಲ. ನೀರು ಕುಡಿಯಂಗಿಲ್ಲ ಗೈಸ್. ಇದು ಕೊನೆ ತನಕ ಯಾರು ಕಾರನ್ನ ಮೇಂಟೈನ್ ಮಾಡ್ತಾರೋ ಅವ್ರಿಗೆ. ನೆಕ್ಸ್ಟ್ ಡೇಂಜರ್. ಖಾರ ಸರ್ವಿಯಾಗಿ ಹಾಕಿದ್ದೆ ನಾನಂತೂ. ಮೈಕ್ ಇದು ಹೇಗೆ ಅನ್ನಿಸ್ತಿದೆ? ಇದು ತಿಂದಿರ ತುಂಬಾ ಚೆನ್ನಾಗಿದ್ಯಾ? ಸ್ವೀಟ್ ಆಗಿದ್ಯಾ? ಏನ್ ಗೊತ್ತಾ, ಇದೊಂಥರ ರಿವೆಂಜ್ ಚಾಲೆಂಜ್ ತರಾನು ಆಗ್ಬಿಡುತ್ತೆ. ಖಾರ ಹಾಕ್ಬಿಟ್ಟು ಫುಲ್ ತಿನ್ಸೋದು ನನ್ಗೆ ಆಸೆ ಐತಿ ಹುಡುಗಿ ತರ. ನಾನು ಇಷ್ಟೊಂದೆಲ್ಲ ಹಾಕಿಲ್ಲಮ್ಮ. ಇಷ್ಟೊಂದು ಹಾಲ ಹಾಕಿರುವಂತೆ ಖಾರ ಹೊಡಿತಾ ಇದ್ರು ನನಗೆ. ಬಾಯಿಗೆ ಇಟ್ರಲ್ಲ ಹಾಲಾಗಿದ್ದೇನೆ ಸಿಕ್ತಲ್ಲ ಖಾರದ ಪುಡಿ. ಯಪ್ಪ, ಇದು ಆ್ಯಕ್ಚುಲಿ ಫಿಲ್ ಮಾಡಿರೋದು ನಮ್ಮಮ್ಮ. ನಾವು ಖಾರ ಫಿಲ್ ಮಾಡಿರೋದು, ಆಲೂಗಡ್ಡೆ ಫಿಲ್ ಮಾಡಿರೋದು ನಮ್ಮಮ್ಮ. ಫುಲ್ಲು ಒಂದು ಸ್ವಲ್ಪ ಫಿಲ್ ಮಾಡೋರು ಅಷ್ಟೇನೆ. ಯಪ್ಪ, ಗಂಡ್ಲೆಲ್ಲ ಖಾರ ಹೊಡಿತಿದ್ದಾರೆ. ಈ ಚಾಲೆಂಜ್ ಆದಮೇಲೆ
ಏನೇನಾಗುತ್ತೋ ಗೊತ್ತಿಲ್ಲ. ಆಗಲೇ ಹೊಟ್ಟೆ ಉರಿತಾ ಇತ್ತು ನನಗೆ. ಇವಳು ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬೋದು. ನಾನು ಖಾರ ಅಷ್ಟು ತಿನ್ನಲ್ಲ ನಾನು ಯಾವತ್ತೂ. ಅವತ್ತೊಂದಿನ ಮಾವಿನಕಾಯಿಗೂ ಹಿಂಗೆ ಹಾಕ್ಕೊಟ್ಟಿದ್ರು. ಯಪ್ಪ ಕಣ್ಣೆಲ್ಲ ಉರಿ ಬಂದ್ಬಿಡ್ತು. ನಮ್ಮಮ್ಮ ಅಷ್ಟು ಖಾರ ತಿನ್ನಲ್ಲ, ನಾನು ಅಷ್ಟು ಖಾರ ತಿನ್ನಲ್ಲ. ಇವಳೇ ನಮ್ಮನೆ ಜಾಸ್ತಿ ತಿನ್ನೋದು. ನನಗೆ ಅದಕ್ಕೆ ಸರಿಯಾಗಿ ಹಾಕಿದ್ದೆ. ಕಣ್ಣು ಕಾಯಿ ಮೂಗಿ ಎಲ್ಲ ಉರಿತೈತೆ. ನೆಕ್ಸ್ಟ್ ಸ್ಟಾರ್ಟ್. ನಾನು ತಿಂದೈತ್ ನೀನು ನಾನೇ ಬದುಕಪ್ಪಿದ್ದೀನಿ ಅನ್ಸುತ್ತೆ. ಏನೇನು ಕಪ್ಪಿ ಸೇಫ್. ಸದ್ಯ ಹಿಂದಿಂದನೇ ತಿನ್ನೋ ಥರ ಇದ್ದಿದ್ದಂತೂ ಗೊತ್ತಿರಲಿಲ್ಲ. ನಂಗೆ ತಿನ್ನಕ್ಕೆ ಮನ್ಸಾಗ್ತಿಲ್ಲ, ಅಷ್ಟು ಖಾರ ಉಂಡ್ಬಿಡ್ಕೊಳೆ. ಪಾನಿನೇ ಖಾರ ಐತೆ ಹೇಳ್ಬೇಕು ಅಂದ್ರೆ, ಅದ್ರ ಮಧ್ಯೆ ಖಾರದ ಪುಡಿ ಅಂದ್ರೆ ದೇವ್ರೇ ಕಾಪಾಡಿ. ಸೇಫ್. ಇನ್ನೊಂದೇನು ಗೊತ್ತಾ, ನಾವು ಇವಾಗ 10 ಪೂರೀಸ್ ತಗೊಂಡಿರೋದು. 5 ಪೂರೀಸ್ಗೂ ಖಾರ ಹಾಕಿಡ್ಬೇಕಾಗಿತ್ತು ನಾವು. ಅದೇ ತಪ್ಪು ಮಾಡಿದ್ದು. ಹೋಗ್ಲಿ ಪಾಪ, ಈ ಸಮ್ಮರಲ್ಲಿ ಖಾರ ತಿಂದ್ಬಿಟ್ರೆ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ. ನಾನೇ ಬರೀ 2 ಪೂರೀಸ್ ಹಾಕೋಣ ಅಂತ ಅಂದೆ. ತಿನ್ಸ್ಬೇಕಾಗಿತ್ತು ಸರ್. ತಪ್ಪು ನಂದು. 1 ಸ್ಪೂನ್ ಖಾರದ ಪುಡಿ ಹಾಕ್ಬೇಕಿತ್ತು ಗೊತ್ತಾಗಿರೋದು. ಉಳಿತಾಯ್ತು ಹೊಟ್ಟೆ ಎಲ್ಲ. ಖಾರ ತಿನ್ನಲ್ಲ ಅಷ್ಟೇ. 2 ವರ್ಷ ಖಾಲಿ ಆಯ್ತು. ಈಗ ಪಾನಿ ಉಪ್ಪು ಇಲ್ಲ. ಇವಳು ಜಾಸ್ತಿ ಖಾರ ರುಚಿ ಎಲ್ಲ ತಿಂತಾಳೆ. ಸೇಫ್ ಸೇಫ್ ಗೈಸ್. ನೀರು ಬೇಕು, ನೀರು ಕುಡಿಯಂಗಿಲ್ಲ. ಎಂತ ಇದು ಫಸ್ಟ್ ಔಟ್ ಆಗಿದ್ದು ಅವಳು ಗೈಸ್, ಹೇಳ್ಬೇಕು ಅಂದ್ರೆ. ಗೈಸ್ ನೀವೇ ಸಾಕ್ಷಿ, ನನ್ನ ಪ್ರಾಣಕ್ಕೆ ಏನಾದರೂ ಆದರೆ ಇವಳೇ ಕಾರಣ. ಎಲ್ಲ ಉಳಿದೈತೆ ಕಣೆ. ನಾನು ಹಾಕಿದ್ದು ಒಂದಕ್ಕೆ ಏನು ಕೊಟ್ಟವರಿಗೆ ಬರುತ್ತೆ. ಇದೊಳ್ಳೆ ಕತೆ ಐತಲ್ಲ ಹೇಳ್ಬೇಕು ಅಂದ್ರೆ. ನಿನ್ ಜನ್ಮಕ್ಕೆ ಹೋಗೋ. ಇನ್ನೂ ಮುಗ್ದಿಲ್ಲ ಚಾಲೆಂಜು. ನಿಜವಾಗ್ಲೂ ಗಾಡ್ ಪ್ರಾಮಿಸ್ ಆಗ್ತಾಯಿಲ್ಲ ನಂಗೆ ಅನಿಸ್ತಿಲ್ಲ. ಸ್ಟಾರ್ಟಿಂಗ್ ಇತ್ತು ತಿಂದ ಫಸ್ಟು ಫುಲ್ಲು ಖಾರದ ಪುಡಿ ತಿಂದಂಗೆ ಆಯಿತು. ಆಮೇಲೆ ಏನು ಅಷ್ಟೊಂದು ಅನಿಸ್ತಿಲ್ಲ. ಖಾರ ಜಾಸ್ತಿ. ನನ್ನ ಮನೇಲಿ ನಾನು ಜಾಸ್ತಿ ಪಾನಿಪುರಿ ಇಷ್ಟಪಡ್ತೀನಿ. ಇನ್ನು 2 ತಿಂಗಳು ಪಾನಿಪುರಿ ತಿನ್ನೋದು ಅನ್ಸುತ್ತೆ. ಸ್ಟಾರ್ಟ್ ಮಾಡೋದಾ? ಪುರಿ ಬೇರೆ ಇಷ್ಟು ಇಷ್ಟಪ್ಪ ಐತೆ. ನನ್ನ ಬಾಯಿ ಇಷ್ಟು ಎಲ್ಲ ಇದು. ನೀನು ಸೇಫ್ ಡೇಂಜರ್ ರೇ. ಸೇಫ್ ಮತ್ತು ಹೇಳೋದನ್ನ ಬೇಕಂತ ಬಿದ್ದೋಳ. ಡೇಂಜರ್. ಔಟ್ ಆಗೋದು. ಫೇಸ್ ರಿಯಾಕ್ಷನ್ ಯಪ್ಪ. ಹೆಂಗೈತೆ? ಇವೆಲ್ಲ ಹೊಗೆ ಹೊಗೆ ಬರ್ತೈತೆ. ಹುಡುಗಿ ರಿವೆನ್ಸ್ ತೀರ್ಸ್ಕೊಳ್ಳೋಣ, ನನಗೆ ರಿವೆನ್ಸ್ ತೀರಿಸ್ತಾಳೆ. ನಾನು ಸೆಲೆಕ್ಟ್ ಮಾಡ್ಕೊಂತಿರೋದೆಲ್ಲ ಫುಲ್ ಸೇಫ್ ಆಗಿದೆ ಅನ್ಸುತ್ತಲ್ಲ. ಒಂಥರ ಹೆಂಗಾಗ್ಬಿಟ್ಟಿದೆ, ಎದುರುಗಡೆ ನೀರು ಕುಡಿಯೋಕ್ಕಾಗಲ್ಲ. ನಂಗೆ ಬಾಯಲ್ಲೆಲ್ಲ ನೀರು ಬಿಡೈತೆ. ಬೇಗ ತಿನ್ನೋ. ಬೈ ಕೂತ ಆಯ್ತಾ? ಆಯ್ತು. ಸೇಫ್ ಗೈಸ್. ಸೇಫ್. ನನಗೆ ನಂಗೆ ಸಿಕ್ಕಿಲ್ಲ.
ಮಿಕ್ಕಿದೆಲ್ಲ ಸೇಫೆ. ಡೇಂಜರ್ ಆಯ್ತು. ಜಾಸ್ತಿ ಪಾನಿ ಹಾಕೋಬೇಕು, ಜಾಸ್ತಿ ಪಾನಿ ಹಾಕೋತಾ ಇಲ್ಲ, ನಿಮಗೆ ಅಷ್ಟು ಖಾರ ಹೊಡಿತಾ ಇಲ್ಲ. ಡೇಂಜರ್. ವಾಂತಿ ಬಂದಂಗೈತ ನಂಗೆ. ನಮ್ಮಮ್ಮನ ರಿಯಾಕ್ಷನ್ ಮಾಡಿದ್ರೆ ಇದೆಲ್ಲ ನಿಂತು ಏನು ಗೊತ್ತಾ, ಜಾಸ್ತಿ ಗ್ಯಾಪ್ ಕೊಡ್ತಾ ಇದೀವಿ ನಾವು, ಅದಕ್ಕೆ ಖಾರ ಆಗ್ತಾ ಇರೋದು. ನಾನು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್. ಇದ್ದಿದ್ದೆಲ್ಲ ಫುಲ್ ಡೇಂಜರ್ ಇಲ್ಲ, 2 ಪೂರೀಸ್ ಅಷ್ಟೇ ಹಾಕಿದ್ದೀವಿ ನಾವು. ಆಯ್ತಲ್ಲ ದೇವ್ರೆ. ಗೈಸ್ ನಿಜ ಆಗಲ್ಲ, ಅವಳದು 1 ಐತೆ, ನಾನು 2 ಐತೆ. ನನಗೆ ನಿಜ ಆಗಲ್ಲ. ಇವಳಿಗೆ ಕ್ವಿಟ್ ಮಾಡ್ಬಿಟ್ಟು ನೀರು ಕುಡಿತಾಳೆ, ನಾನು ನೀರು ಕುಡಿತಾ ಇಲ್ಲ, ನಾನೇ ಗೆದ್ದಂಗೆ. ಯಾರು ನೀರು ಕುಡಿಯಲ್ವೋ ಲಾಸ್ಟ್ ತನಕನೂ ಅವರೇ ವಿನ್ನು. ಸೊ ಯು ಆರ್ ದ ಲೂಸರ್, ಐ ಆಮ್ ದ ವಿನ್ನರ್. ಬಾಯಿ ಮೂಗ ಕಣ್ಣೆಲ್ಲ ಕಿತ್ಕೊಂತೈತೆ. ಲೂಸರ್ ಬಿಡಿ, ಎಲ್ಲ ಉರಿತಾ ಇತ್ತು ನನಗಂತೂ. ಕಣ್ಣು, ಬಾಯಿ, ಮೂಗು, ಈ ಜೋಕ್ಸ್ ಅಲ್ಲೆಲ್ಲ ತೋರಿಸ್ತಾರೆ ನೋಡಿ, ಕಿವಿಲೆಲ್ಲ ಫುಲ್ಲು ಹೊಗೆ ಹೋಗೋ ಥರ, ಒಳಗಡೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗ್ತೈತಿ ಹೊಟ್ಟೆ ಒಳಗಡೆ ಎಲ್ಲ ನನಗೆ. ನಾಳೆ ಬೆಳಗ್ಗೆ ಏನಾದರೂ ಲೂಸ್ ಮೋಷನ್ ಏನಾದರೂ ಆದರೆ ಗ್ಯಾರಂಟಿ ನನಗೀಗ. ಸೊ ಈ ಗೇಮ್ನ ಕಂಪ್ಲೀಟ್ ಮಾಡೋಕೆ ಆಗ್ತಾ ಇಲ್ಲ ಇಬ್ರು ಕೈಲು. ವಿನ್ನರ್ ನಾನೇ, ನಾನು ಲಾಸ್ಟ್ ತನಕ ನೀರು ಕುಡಿತಾ ಇಲ್ಲ, ಲೂಸರ್ ಅವಳು. ಸೊ ಈ ಗೇಮ್ನ ಹೀಗೆ ಮುಗಿಸ್ತಾ ಇದ್ದೀವಿ. ಒಂದು ಹಂತದಲ್ಲಿ ಹೇಳ್ಬೇಕು ಅಂದರೆ ಕ್ವಿಟ್ಟೆ ಹೇಳ್ಬೇಕು ಅಂದರೆ ಫುಲ್ ಕಂಪ್ಲೀಟ್ ಮಾಡಿಲ್ಲ ನಾವು. ಬಟ್ ವಿನ್ನರ್ ನಾನು, ಲೂಸರ್ ಅವಳು, ನೀರು ಕುಡಿದ್ಬಿಟ್ಲು. ಈ ಗೇಮ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇದು ನಿಮ್ಗೆ ಏನಾದರೂ ಫನ್ನಿ ಥರ ಅನಿಸಿದ್ರೆ, ಇನ್ನೊಂದು ಚಾಲೆಂಜ್ ಜೊತೆ ಬರ್ತೀವಿ. ನಾಳೆ ಇನ್ನೊಂದು ಚಾಲೆಂಜ್ ಜೊತೆ ಬರ್ತೀವಿ ಅದು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್. ವಾಮಿಟಿಂಗ್ ಸೆಷನ್ ಶುರು. ಇವಳು ನಾನೇ ವಾಮಿಟ್ ಮಾಡ್ತೀನಿ ಅಂದರೆ ಇವಳೇ ವಾಮಿಟ್ ಮಾಡ್ತಾವಳೆ. ತೋರಿಸ್ತೀನಿ ರೀ ನಿಮಗೆ, ನೋಡಿ ತೋರಿಸಿ, ಪರವಾಗಿಲ್ಲ ಮುಖ ತೋರಿಸಿ ಇಲ್ಲಿ ಗೈಸ್. ಯಪ್ಪಾ ದೇವ್ರೇ, ಇವಳು ತಿನ್ನೋದಲ್ಲ ಅಂತ ವಾಮಿಟ್ಟು ಮಾಡೋದು ನೋಡಬೇಕು ನಾನು. ಯಪ್ಪ ನನಗಂತೂ ಫುಲ್ ಹೊಟ್ಟೆ ಉರಿತೈತೆ, ಇವಳು ಫುಲ್ಲು. ಯಪ್ಪಾ ದೇವ್ರೇ, ನಾನು ನೋಡಲ್ಲ ಗುರು ಕಣ್ಣಲ್ಲಿ. ಪೇಷಂಟು ಗೈಸ್ ಪಾಪ, ನಾನು ಹೇಳಿದ್ಕೆ ಬಂದ್ಲು, ಪೇಷಂಟ್ ಆಗೋದ್ಲು ಗೈಸ್. ನೋಡಿ ಅವಸ್ಥೆ. ಇನ್ನು ಪಾನಿಪುರಿ ಸವಾಸರೆ ಬೇಡಪ್ಪ. ಹೇಗನ್ನಿಸ್ತೈತೆ ಹೇಳಿ, ರಿವ್ಯೂ ಕೊಡಿ. ಅಯ್ಯಪ್ಪ ಬೇಡಪ್ಪ, ಚಾಕ್ಲೇಟ್ ತಿನ್ಬೇಕು ನಾನು ಫಸ್ಟು. ಟ್ರೈ ಮಾಡಕ್ಕೆ ಹೋಗ್ಬಿಡಿ ಬೇರೆ. ಅದು ಹೆಂಗಾಗುತ್ತೆ ಅಂತ ತಿಂತಾ ಫುಲ್ಲು ಹೊಟ್ಟೆ ಉರಿ ಹತ್ಕೊಬಿಡುತ್ತೆ. ಯಪ್ಪ ಅದು ಆಲೂಗೆಡ್ಡೆನೂ ಸಿಗ್ತಿಲ್ಲ ಬಾಯಿಗೆ, ಫುಲ್ಲು ಖಾರದ ಪುಡಿನೇ ಬಾಯೊಳಗೆ ಹಾಕೊಂಡಂಗೆ ಎಲ್ಲ ಉರಿತೈತೆ ಹಂಗೇನೆ ಫುಲ್ಲು. ಆಲೂಗೆಡ್ಡೆ ತುಂಬ ಕಡಿಮೆ ಹಾಕ್ಬಿಟ್ಟಿದ್ರು ನಮ್ಮಮ್ಮ. ಅವ್ರ ಪಾಪ ಸೈಡಲ್ಲಿ ನಿಂತ್ಕೊಂಡು ನಗ್ತಿದ್ರು, ನಾವು ಆಡ್ತಾ ಇದ್ವಿ ನೋಡ್ಬಿಟ್ಟು. ಸರಿ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಹೇಳು. ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ಈ ಥರ ಎಲ್ಲ ಇರಲ್ಲ ಬಿಡಿ. ಅವಳು ಇನ್ನು ಅವಳ ಪಾಪ ಇವತ್ತಿಂದ ಇಡೀ ದಿನ ಊಟ ಮಾಡ್ತಾಳೋ ಇಲ್ವೋ ಅದು ಗೊತ್ತಿಲ್ಲ. ಫುಲ್ ಸುಧಾರಿಸ್ಕೋಬೇಕು. ನಾನು ಊಟ ಮಾಡಿ ತಿಂಗಳು ಪಾನಿಪುರಿ ಸವಾಸಕ್ಕೆ ಹೋಗಲ್ಲ ಅನ್ಸ್ಬಿಟ್ಟಿದೆ ನಾನು ಗೈಸ್. ನಾನು ಹೋಗಲ್ಲ ಪಾನಿಪುರಿ ಸವಾಸಕ್ಕೆ. ಅದು ದೇವ್ರೆ. ಥ್ಯಾಂಕ್ ಯು ಗೈಸ್, ಅಷ್ಟೇ. ಬಾಯ್ ಬಾಯ್ ಗೈಸ್.